ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿ ಟ್ರಾವೆಲಿಂಗ್ ಚಾನಲ್. ಗೆಳೆಯರೇ, ನಂದಿ ಟ್ರಾವೆಲಿಂಗ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ದಿನ ನಾವು ಆದಿಚುಂಚನಗಿರಿಯಲ್ಲಿರುವ ಶ್ರೀ ಕಾಳಭೈರವೇಶ್ವರ ಸ್ವಾಮಿಯ ದರ್ಶನ ಹಾಗೂ ಯಡಿಯೂರಿನಲ್ಲಿರುವ ಸಿದ್ಧಲಿಂಗೇಶ್ವರ ಸ್ವಾಮಿಯ ದರ್ಶನ ಹಾಗೂ ಅಟ್ಟಿಲಕ್ಕಮ್ಮನ ದರ್ಶನವನ್ನು ಒಂದೇ ದಿನದಲ್ಲಿ ಮಾಡಿಕೊಂಡು ಬರೋಣ. ಬಸ್ ಹಾಗೂ ಟ್ರೈನ್ ಕನೆಕ್ಟಿವಿಟಿ ಯೂಸ್ ಮಾಡಿಕೊಂಡು ಅತಿ ಕಮ್ಮಿ ಖರ್ಚಿನಲ್ಲಿ ಈ 3 ದೇವಾಲಯವನ್ನು ಯಾವ ರೀತಿ ನಾವು ಕವರ್ ಮಾಡೋದನ್ನೋದು ಫುಲ್ ಡೀಟೇಲ್ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಬನ್ನಿ ನಮ್ಮ ಚಾನಲ್ ಒಳಗೆ ಹೋಗೋಣ. ಹೊಸದಾಗಿ ನಮ್ಮ ಚಾನಲನ್ನು ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಂಗಳೂರಿನಿಂದ ಆದಿಚುಂಚನಗಿರಿಗೆ ನಾವು ಹೊರಡೋದಕ್ಕೆ ಡೈರೆಕ್ಟಾದ ಬಸ್ ಫೆಸಿಲಿಟಿ ಇಲ್ಲ. ಆದ್ದರಿಂದ ನಾವು ಬೆಂಗಳೂರು ಮೆಜೆಸ್ಟಿಕ್ ಬಸ್ ಟರ್ಮಿನಲ್ 2 ಇಂದ ಹಾಸನ ಮಾರ್ಗವಾಗಿ ಹೊರಡೋ ಬಸ್ಸಲ್ಲಿ ಪ್ರಯಾಣ ಮಾಡಬೇಕು. ಈ ಬಸ್ಸಿನಲ್ಲಿ ನಾವು ಬೆಳ್ಳೂರು ಕ್ರಾಸ್ಗೆ ಟಿಕೆಟ್ ತಗೊಬೇಕು. ಒಂದು ವ್ಯಕ್ತಿಗೆ ಟಿಕೆಟ್ನ ದರ ಬಂದ್ಬಿಟ್ಟು 144 ರೂಪಾಯಿ ಆಗುತ್ತೆ. 2.5 ಗಂಟೆ ಜರ್ನಿ ಆಗುತ್ತೆ. ಒಂದು ವೇಳೆ ನೀವು ಮೈಸೂರಿಂದ ಪ್ರಯಾಣ ಮಾಡೋದಿದ್ದರೆ ನಿಮಗೆ ಡೈರೆಕ್ಟಾಗಿ ಆದಿಚುಂಚನಗಿರಿಗೆ ಬಸ್ ಫೆಸಿಲಿಟಿ ಇದೆ. ಒಂದು ವೇಳೆ ನೀವು ಫ್ಯಾಮಿಲಿ ಜೊತೆಗೆ ಕಮ್ಮಿ ಖರ್ಚಿನಲ್ಲಿ ಪ್ರಯಾಣ ಮಾಡೋದಕ್ಕೆ ಇಷ್ಟಪಟ್ಟರೆ ನೀವು ಬೆಂಗಳೂರು ರೈಲ್ವೆ ಸ್ಟೇಷನಿಂದ ನಿಮಗೆ ಪ್ರತಿದಿನ ಅಂದರೆ ಸೋಮವಾರದಿಂದ ಶನಿವಾರವರೆಗೂ ಬೆಳಗ್ಗೆ 9:55ಕ್ಕೆ ಒಂದು ಟ್ರೈನ್ ಹೊರಡುತ್ತೆ. ಇದು ಮೆಮು ಟ್ರೈನು. ಇದರಲ್ಲಿ ಒಂದು ವ್ಯಕ್ತಿಗೆ 25 ರೂಪಾಯಿ ಟಿಕೆಟ್ ಚಾರ್ಜ್ ಆಗುತ್ತೆ. 11 ಗಂಟೆ 45 ನಿಮಿಷಕ್ಕೆ BG ನಗರ ಬಂದು ತಲುಪುತ್ತೆ. ಈ ಟ್ರೈನಲ್ಲಿ ಪ್ರಯಾಣ ಮಾಡಿ. ಒಂದು ವೇಳೆ ನೀವು 11 ಗಂಟೆಯಿಂದ ಮೊದಲು BG ನಗರ ಹೋಗಿ ಸೇರಬೇಕಂತಂದರೆ ನೀವು ಒಂದು ಕೆಲಸ ಮಾಡಿ, ಡೈರೆಕ್ಟ್ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಡಿ. ಇಲ್ಲಿಂದ ನಿಮಗೆ ಬೆಳಗ್ಗೆ 7:15 ಗಂಟೆಗೆ ಒಂದು ಟ್ರೈನ್ ಇದೆ. ಈ ಟ್ರೈನ್ 8:30ಗೆಲ್ಲ ನಿಮಗೆ BG ನಗರ ಹೋಗಿ ತಲುಪುತ್ತೆ. ಇದರಲ್ಲಿ ಒಂದು ವ್ಯಕ್ತಿಗೆ ಬಂದು 50 ರೂಪಾಯಿ ಚಾರ್ಜ್ ಆಗುತ್ತೆ. ಈ ರೈಲ್ವೆ ಸ್ಟೇಷನಿಂದ ನೀವು ಆಚೆ ಬಂದಿದ ತಕ್ಷಣ ನಿಮ್ಮ ಎದುರುಗಡೆ ಶೇರ್ ಆಟೋಗಳು ನಿಂತಿರೋದು ಕಾಣಿಸುತ್ತೆ. ಈ ಶೇರ್ ಆಟೋ ಅಲ್ಲಿ ಒಂದು ವ್ಯಕ್ತಿಗೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. 12 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ. 30 ಮಿನಿಟ್ಸಲ್ಲಿ ನಿಮ್ಮನ್ನು ಕರ್ಕೊಂಡೋಗಿ ಆದಿಚುಂಚನಗಿರಿ ಸ್ಟೆಪ್ಸ್ ಹತ್ರ ನಿಮ್ಮನ್ನು ಬಿಡ್ತಾರೆ. ಈಗ ನಾವು ಈ ವಿಶಾಲವಾದ ಸ್ಟೆಪ್ಸ್ಗಳ ಮುಂದೆ ನಿಂತಿದ್ದೀವಿ. ಇಲ್ಲೊಂದು ಕರ್ಪೂರ ಹಚ್ಚಿ ನಾವು ಈ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಮುಂದಕ್ಕೆ ಹೋದರೆ ನಮ್ಮ ಬಲಗಡೆ ದೊಡ್ಡ ವಿಶಾಲವಾದ ದೇವಸ್ಥಾನ ಕಾಣಿಸುತ್ತೆ. ಇದೇ ಕಾಳಭೈರವೇಶ್ವರನ ದೇವಸ್ಥಾನ. ಬನ್ನಿ ನಿಧಾನವಾಗಿ ಈ ಸ್ಟೆಪ್ಸ್ ಹತ್ಕೊಂಡು ಹೋಗಿ ಒಳಗೆ ದೇವರ ದರ್ಶನ ಮಾಡೋಣ. ಮಾರ್ಚ್ 2ನೇ ತಾರೀಕು ಹಾಗೂ 3ನೇ ತಾರೀಕು ಇಲ್ಲಿ ಜಾತ್ರೆ ಇರೋದ್ರಿಂದ ವಿಪರೀತ ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ ಬಂದಿದ್ದಾರೆ. ಬನ್ನಿ ನಾವು ದೇವಸ್ಥಾನದೊಳಗೆ ಹೋಗಿ ದರ್ಶನ ಮಾಡ್ಕೊಳ್ಳೋಣ. ವಿಶಾಲವಾದ ಈ ದೇವಾಲಯ ನೋಡೋದಕ್ಕೆ ತುಂಬ ಸುಂದರವಾಗಿದೆ. ನಾವು ಎಂಟ್ರಿ ಆಗ್ತಿದ್ದಂಗೆ ನಮ್ಮ ಎಡಭಾಗದಲ್ಲಿ ಗಣೇಶನ ವಿಗ್ರಹ, ಹಂಗೆ ಮುಂದೆ ಹೋದರೆ ಉತ್ಸವ ಮೂರ್ತಿಗಳು, ಆಮೇಲೆ ಎದುರುಗಡೆ ಬಂದ್ಬಿಟ್ಟು ನಮ್ಮ ಕಾಳಭೈರವೇಶ್ವರ ಸ್ವಾಮಿ ದರ್ಶನ, ಅದರ ಪಕ್ಕದಲ್ಲಿ ಅಮ್ಮನವರ ದರ್ಶನ, ಆಮೇಲೆ ಬಲಗಡೆ ಬಂದ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಕೊಂಡು ದೇವರ ಆಶೀರ್ವಾದ ಪಡೆದು ನಾವು ಇಲ್ಲಿಂದ ಹೊರಗೆ ಬರೋಣ. ನಾವು ದೇವಾಲಯದಿಂದ ಹೊರಗೆ ಬಂದು ನಮ್ಮ ಬಲಗಡೆ ಹೋದರೆ ಇಲ್ಲಿ ಅನ್ನದಾಸೋಹ ಭವನ ಇದೆ. ಇಲ್ಲಿ ನಿತ್ಯ ಅನ್ನದಾನ ಪ್ರಸಾದ ವಿನಿಮಯ ಆಗುತ್ತೆ. ಈ ಅನ್ನದಾಸೋಹ ಭವನದಲ್ಲಿ ಊಟ ಮಾಡಿಕೊಂಡು ನೀವು ಇಲ್ಲಿಗೆ ದೇವರ ದರ್ಶನ ಮುಗೀತು ಅಂತ ಹೊರಡಬೇಡಿ. ಏಕೆಂದರೆ ನಾವು ಇನ್ನೂ ಇಲ್ಲಿ ನೋಡಬೇಕಾದ ಅನೇಕ ದೇವಾಲಯಗಳಿದೆ. ಮತ್ತೆ ನಾವು ದ್ವಾರದ ಕಡೆಗೆ ಬಂದು ನಮ್ಮ ಬಲಗಡೆ ನೋಡಿದ್ರೆ ಇಲ್ಲಿ ಸ್ಟೆಪ್ಸ್ ಕಾಣಿಸುತ್ತೆ. ಈ ಸ್ಟೆಪ್ಸ್ ಹತ್ಕೊಂಡು ಸ್ವಲ್ಪ ದೂರ ಹೋದರೆ ನಿಮಗೆ ಎಡಗಡೆ ಒಂದು ದೊಡ್ಡ ಗಣೇಶನ ಮೂರ್ತಿ ಇದೆ. ಈ ಗಣೇಶನಿಗೆ ನಮಿಸಿ ಇನ್ನೊಂದು 50 ಸ್ಟೆಪ್ಸ್ ಮುಂದೆ ಹೋದರೆ ನಿಮಗೆ ಏಕಶಿಲಾ ದೊಡ್ಡ ನಂದಿಯ ವಿಗ್ರಹ ಇದೆ. ನಂದಿಯ ದರ್ಶನ ಮುಗಿದ ನಂತರ ನಾವು ಸ್ವಲ್ಪ ಮುಂದಕ್ಕೆ ಹೋದರೆ ನಮಗಿಲ್ಲಿ ಪಂಚಲಿಂಗಗಳ ದರ್ಶನ ಮಾಡುವ ಭಾಗ್ಯ ಸಿಗುತ್ತೆ. ಮತ್ತು ಶಿವಪಾರ್ವತಿಯವರು ತಪಸ್ಸು ಮಾಡಿದ ಸ್ಥಳ ಕೂಡ ನಾವು ನೋಡಬಹುದು.
ಹಾಗೆ ನಾವು ಟ್ರಕ್ ಮಾಡ್ಕೊಂಡು ಮುಂದೆ ಹೋದರೆ ನಮಗೆ ಈ ಬೆಟ್ಟದಲ್ಲಿ ಚೋಳರ ಕಂಬ ಹಾಗೂ ಗಲಗನಕಲ್ಲು ಅನ್ನುವ ಜಾಗನ ನಾವು ನೋಡ್ಬೋದು. ಇಲ್ಲಿಂದ ಬ್ಯೂಟಿಫುಲ್ ಆದ ವ್ಯೂನ ಕೂಡ ನಾವು ನೋಡ್ಬೋದು ಫ್ರೆಂಡ್ಸ್. ಈ ನಂದಿ ದೇವರ ದರ್ಶನ ಮಾಡಿಕೊಂಡು ಸ್ವಲ್ಪ ಮುಂದೆ ಹೋದರೆ ಗಂಗಾಧರೇಶ್ವರ ಸ್ವಾಮಿ ಹಾಗೂ ಗವಿಸಿದ್ದೇಶ್ವರ ಸ್ವಾಮಿಯ ದರ್ಶನ ನಾವು ಮಾಡ್ಕೊಬೋದು. ಇನ್ನೂ ಸ್ವಲ್ಪ ಮುಂದೆ ನಾವು ಹೊರಟ್ರೆ ನಮಗೆ ಇಲ್ಲಿ ಕತ್ತಲೆ ಸೋಮೇಶ್ವರ ಅಂತ ಒಂದು ಲಿಂಗ ಇದೆ. ಇದು ಬಂಡೆಗಳ ಸೆಂಟ್ರಲ್ಲಿ ಕತ್ತಲಲ್ಲಿ ಇದೆ. ಅದರಿಂದ ಈ ಲಿಂಗಕ್ಕೆ ಕತ್ತಲ ಸೋಮೇಶ್ವರ ಅಂತ ಹೆಸರು ಬಂತು. ಈ ಕತ್ತಲ ಸೋಮೇಶ್ವರ ನೋಡಿಕೊಂಡು ನಾವು ಅದೇ ಬಂಡೆ ಸಂಧಿಗಳಲ್ಲಿ ಮುಂದೆ ಹೋಗಬೇಕು. ಇಲ್ಲಿಂದ ನೀವು ಮುಂದೆ ಹೋದರೆ ಟ್ರೆಕ್ಕಿಂಗ್ನ ಆನಂದನ ನೀವು ಪಡಿಬೋದು. ಯಾಕೆಂದರೆ ಇಲ್ಲಿ ದೊಡ್ಡ ದೊಡ್ಡ ಬಂಡೆಗಳಿದೆ. ಈ ಬಂಡೆಗಳ ಮೇಲೆ ಅಲ್ಲಲ್ಲಿ ಗಡಾರಿ ಹೊಡೆದು ನಿಮಗೆ ಗ್ರಿಪ್ಗೆ ಅಂತ ಮಾಡಿದ್ದಾರೆ. ಈ ಗಡಾರಿಗಳನ್ನು ಹಿಡ್ಕೊಂಡು ನೀವು ಈ ಬಂಡೆಗಳನ್ನು ಹತ್ಕೊಂಡು ಮೇಲಕ್ಕೆ ಬರಬೇಕು. ಈ ಗಡಾರಿಗಳನ್ನು ಹಿಡ್ಕೊಂಡು ನೀವು ಬ್ಯಾಲೆನ್ಸ್ ಮಾಡಿ ಈ ಬಂಡೆಗಳೆಲ್ಲ ಹತ್ಕೊಂಡು ಮೇಲಕ್ಕೆ ಬಂದರೆ ನಿಮಗೆ ಗಲಗನಕಲ್ಲು ಅಂತ ಇಲ್ಲೊಂದು ಪ್ಲೇಸ್ ಇದೆ. ಒಂದು ದೊಡ್ಡ ಕಂಬ ಇದೆ. ಜಾತ್ರೆ ಟೈಮಲ್ಲಿ ಈ ಕಂಬದ ಮೇಲೆ ದೀಪ ಹಚ್ತಾರೆ. ಇಡೀ ಊರಿಗೆ ಈ ದೀಪದ ಬೆಳಕು ಕಾಣಿಸುತ್ತೆ. ನೋಡೋಕ್ಕೆ ತುಂಬ ಸುಂದರವಾಗಿದೆ. ಇಲ್ಲಿಂದ ನಾವು ಆದಿಚುಂಚನಗಿರಿ ದೇವಾಲಯವನ್ನು ಪೂರ್ತಿ ಮೇಲಿಂದ ನೋಡಬಹುದು. ಸುಂದರವಾದ ಈ ವ್ಯೂ ಪಾಯಿಂಟ್ನ ನೋಡಿಬಿಟ್ಟು ನೀವು ಆ ಕತ್ತಲೆ ಸೋಮೇಶ್ವರ ಇರೋ ಜಾಗಕ್ಕೆ ವಾಪಸ್ ಬರಬೇಕು. ಏಕೆಂದರೆ ಅಲ್ಲಿಗೆ ಬಂದು ನೀವು ಮತ್ತೆ ಮುಂದೆ ಟ್ರೆಕ್ಕಿಂಗ್ನ ಮುಂದುವರಿಸಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿಂದ ಮುಂದೆ ನೀವು ಟ್ರೆಕ್ಕಿಂಗ್ ಮಾಡ್ತಾ ಇರಬೇಕಾದ್ರೆ ನಿಮಗೆ ರೋಮಾಂಚಕಾರಿಯಾಗಿ ತುಂಬ ಅದ್ಭುತವಾಗಿ ಎಕ್ಸೈಟಿಂಗ್ ಆಗಿರುತ್ತೆ. ಯಾಕಂದರೆ ಇಲ್ಲಿಂದ ಮುಂದೆ ದೊಡ್ಡ ದೊಡ್ಡ ಬಂಡೆಗಳು ನಿಮಗೆ ಎದುರಾಗುತ್ತೆ. ಈ ಬಂಡೆಗಳಿಗೆ ಅಲ್ಲಲ್ಲಿ ಗಡಾರಿ ಹೊಡೆದು ಹತ್ತೋದಕ್ಕೆ ಒಂದು ಥ್ರಿಲ್ಲಿಂಗ್ ಅನ್ನಿಸುತ್ತೆ. ಈ ಬಂಡೆಗಳೆಲ್ಲ ಹತ್ಕೊಂಡು ನೀವು ಇನ್ನು ಸ್ವಲ್ಪ ಮುಂದಕ್ಕೆ ಬಂದರೆ ಇಲ್ಲಿ ನಿಮಗೆ ಇನ್ನೂ ವಿಚಿತ್ರವಾದ ಆಶ್ಚರ್ಯ ಕಾದಿರುತ್ತೆ. ಇಲ್ಲಿಂದ ಮುಂದೆ ಫ್ರೆಂಡ್ಸ್ ತುಂಬ ರೋಮಾಂಚಕಾರಿಯಾಗಿರುತ್ತೆ. ಅದೇನಂತಂದರೆ ಒಂದು ದೊಡ್ಡದಾದ ಬಂಡೆಗೆ ಸುಮಾರು 20 ಮೀಟ್ರ್ ಉದ್ದದ ಸರಪಳಿಯನ್ನು ಮೇಲಿಂದ ಕೆಳಗವರೆಗೂ ಬಿಟ್ಟಿರ್ತಾರೆ. ಈ ಸರಪಳಿಯ ಬ್ಯಾಲೆನ್ಸ್ ಇಟ್ಕೊಂಡು ನಾವು ಮೇಲಕ್ಕೆ ಹತ್ತಬೇಕು. ಇದನ್ನು ಹತ್ತುತ್ತಾ ಇದ್ದಾಗ ತುಂಬ ಥ್ರಿಲ್ ಅನಿಸುತ್ತೆ. ಮಕ್ಕಳು, ಯಂಗ್ಸರು, ದೊಡ್ಡವರು, ಕಾಲೇಜ್ ಹುಡುಗರಂತೂ ಫುಲ್ ಖುಷಿಯಾಗಿ ಈ ಸರಪಳಿ ಇಟ್ಕೊಂಡು ಮೇಲಕ್ಕೆ ಹತ್ತಾರೆ. ಈ ಚೋಳರ ಕಂಬದ ವಿಶೇಷ ಏನು ಅಂತಂದರೆ, ಇಂದಿನ ಕಾಲದಲ್ಲಿ ಹೊಸದಾಗಿ ಮದುವೆಯಾಗಿ ಮಕ್ಕಳಾಗದಿದ್ದವರು ಈ ಚೋಳರ ಕಂಬದ ಹತ್ರ ಬಂದು ಬೇಡ್ಕೊತಾ ಇದ್ರಂತೆ. ಅದೇನೆಂದರೆ, ತಮಗೆ ಮಕ್ಕಳಾದರೆ ಮಗುವನ್ನು ಕರ್ಕೊಂಬಂದು ಈ ಚೋಳರ ಕಂಬದ ಹತ್ರ ತಮ್ಮ ಹರಕೆ ತೀರಿಸ್ಕೊತೀವಿ ಅಂತ ಬೇಡ್ಕೊಂಡು ಹೋಗ್ತಾ ಇದ್ರಂತೆ. ಮಗುವನ್ನು ಹೊತ್ಕೊಂಡು ಈ ಸರಪಳಿ ಇಟ್ಕೊಂಡು ಹತ್ತಿ ಮೇಲೆ ಬಂದು ತಮ್ಮ ಮುಡುಪನ್ನು ತೀರಿಸ್ಕೊಂಡು ಹೋಗ್ತಾ ಇದ್ರು ಅಂತ ಇಲ್ಲಿನ ಸ್ಥಳೀಯರು ನಮಗೆ ತಿಳಿಸಿದ್ದಾರೆ. ಈ ಚೋಳರ ಕಂಬದ ಹತ್ರ ಬಂದು ನಾವು ಬೆಟ್ಟದ ಮೇಲಿಂದ ಸುತ್ತಲಿನ ಪ್ರಕೃತಿಯನ್ನು ನೋಡಿದ್ರೆ ತುಂಬ ಆನಂದ ಆಗುತ್ತೆ. ನಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆದರೆ ನಾವು ಇಲ್ಲಿಂದ ಬೇಗ ಹೋಗಬೇಕು. ಏಕೆಂದರೆ ಇಲ್ಲಿನ ಸ್ಥಳೀಯರು ನನಗೊಂದು ಮಾತು ತಿಳಿಸಿದ್ರು. ಅದೇನಂತಂದರೆ, ಈ ಆದಿಚುಂಚನಗಿರಿಗೆ ಬಂದು ಕಾಲಭೈರವೇಶ್ವರನ ದರ್ಶನ ಮಾಡಿಕೊಂಡ್ರೆ ಶತ್ರುಕಾಟ ಕಮ್ಮಿ ಆಗುತ್ತೆ. ಯಡಿಯೂರಲ್ಲಿರೋ ಸಿದ್ಧಲಿಂಗೇಶ್ವರ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡ್ರೆ ಗುರುವಿನ ಅನುಗ್ರಹ ಸಿಗುತ್ತೆ. ಹಾಗೆ ಅಟ್ಟಿಲಕ್ಕಮ್ಮನ ದರ್ಶನ ಮಾಡಿಕೊಂಡ್ರೆ ನಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ತಿಳಿಸಿದ್ದಾರೆ. ಆದ್ದರಿಂದ ನಾನು ಇಲ್ಲಿಂದ ಬೇಗ ಹೋಗಿ ಯಡಿಯೂರಲ್ಲಿನ ಸಿದ್ಧಲಿಂಗೇಶ್ವರ ಸ್ವಾಮಿಯನ್ನು ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಫ್ರೆಂಡ್ಸ್, ಈ ಆದಿಚುಂಚನಗಿರಿ ದೇವಸ್ಥಾನದ ಸ್ಟೆಪ್ಸ್ ಹತ್ರ ನಾವು ನಿಂತ್ಕೊಂಡ್ರೆ ನಮಗೆ ಇಲ್ಲಿಂದ ಯಡಿಯೂರಿಗೆ ಅನೇಕ ಬಸ್ಸುಗಳ ವ್ಯವಸ್ಥೆ ಇದೆ. ಈ ಬಸ್ಸಲ್ಲಿ ಒಂದು ವ್ಯಕ್ತಿಗೆ 40 ರೂಪಾಯಿ ಟಿಕೆಟ್ ಚಾರ್ಜ್ ಆಗುತ್ತೆ. ಒಂದು ವೇಳೆ ನೀವು ಆಟೋಲಿ ಹೋಗ್ಬೇಕಂದ್ರೆ ಇಲ್ಲಿಂದ 50 ರೂಪಾಯಿ ತಗೊತಾರೆ. ಒಂದು 45-50 ಮಿನಿಟ್ಸಲ್ಲಿ ನಿಮ್ಮನ್ನು ಕರ್ಕೊಂಡೋಗಿ
ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನದ ಹತ್ರ ಬಿಡ್ತಾರೆ ಫ್ರೆಂಡ್ಸ್. ಈಗ ನಾವು ಯಡಿಯೂರು ಬಂದು ಸೇರಿದ್ದೀವಿ. ಈಗ ನಮ್ಮ ಮುಂದೆ ಕಲ್ಯಾಣಿ ಇದೆ. ಈ ಕಲ್ಯಾಣಿಯ ಮುಂದೆ ಪಂಚಕಲ್ಯಾಣಿ ಇದೆ. ಪಂಚಕಲ್ಯಾಣಿ ಅಂದರೆ ಗೊತ್ತಲ್ಲ, ಕುದುರೆಗಳು, ಬಿಳಿ ಬಣ್ಣದ ಕುದುರೆಗಳು ಇಲ್ಲಿದೆ. ಇಲ್ಲಿ 100 ರೂಪಾಯಿ ಕೊಟ್ಟರೆ ಈ ಕುದುರೆಗಳ ಮೇಲೆ ಒಂದು ರೌಂಡ್ ಸವಾರಿ ಮಾಡಿಸ್ಕೊಂಬಂದು ಮತ್ತೆ ಅಲ್ಲೇ ಬಿಡ್ತಾರೆ. ತುಂಬ ಸುಂದರವಾಗಿದೆ. ಬನ್ನಿ ನಾವೀಗ ದೇವಸ್ಥಾನದೊಳಗೆ ಹೋಗಿ. ಈ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಾಲಯ ಬೆಳಗ್ಗೆ 4:15 ಗಂಟೆಯಿಂದ ಸಂಜೆ 8:30 ಗಂಟೆವರೆಗೂ ತೆರೆದಿರುತ್ತೆ. ಏಕೆಂದರೆ ವರ್ಷವಿಡೀ ಸಾವಿರಾರು ಭಕ್ತರು ಬಂದು ಇಲ್ಲಿ ದರ್ಶನ ಮಾಡಿಕೊಂಡು ದೇವರ ಆಶೀರ್ವಾದ ಪಡ್ಕೊಂಡು ಹೊರಡ್ತಾರೆ. ಶಿವನ ಆಜ್ಞೆಯ ಮೇರೆಗೆ ಲೋಕ ಕಲ್ಯಾಣಕ್ಕಾಗಿಯೇ ಗಣೇಶನ ಅವತಾರವೇ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮೀಜಿ ಅಂತ ಪುರಾಣಗಳು ನಮಗೆ ತಿಳಿಸುತ್ತೆ. ಆದ್ದರಿಂದಲೇ ಜನರು ಇಲ್ಲಿ ತಂಡೋಪತಂಡವಾಗಿ ಬರ್ತಾರೆ. ಸಾವಿರಾರು ಭಕ್ತರು ವರ್ಷವಿಡೀ ಬಂದು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮೀಜಿಯವರ ದರ್ಶನ ಪಡ್ಕೊತಾರೆ. ನೀವು ಒಮ್ಮೆ ಬಂದು ಇಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯವರ ದರ್ಶನ ಮಾಡ್ಕೊಳ್ಳಿ, ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮೀಜಿಯವರು ತಮ್ಮ 8ನೇ ವಯಸ್ಸಿನಲ್ಲಿಯೇ ಬಸವಣ್ಣ ಹಾಗೂ ಅಲ್ಲಮಪ್ರಭು ಅವರಿಂದ ಪ್ರಭಾವಿತರಾಗಿ ಅವರು ತಮ್ಮ ಬಾಲ್ಯದಲ್ಲಿಯೇ ಕಾಶಿಯಿಂದ ಕನ್ಯಾಕುಮಾರಿವರೆಗೂ ಪಾದಯಾತ್ರೆ ಮಾಡಿ ಜನಗಳಿಗೆ ಒಳ್ಳೆಯದನ್ನು ಉಪದೇಶಿಸಿ ಬಂದಿದ್ದರಂತೆ. ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮೀಜಿಯವರ ಈ ದೇವಾಲಯದಲ್ಲಿ ಅನ್ನದಾಸೋಹ ಭವನ ಇದೆ. ಇಲ್ಲಿ ಬೆಳಗ್ಗೆ, ಮಧ್ಯಾಹ್ನ ಹಾಗೂ ರಾತ್ರಿ ನಿಮಗೆ ಅನ್ನಪ್ರಸಾದ ವಿನಿಯೋಗ ಇರುತ್ತೆ. ಈ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಾಲಯದಿಂದ ಸುಮಾರು 6 ಕಿಲೋಮೀಟರ್ ನೀವು ಸ್ಟ್ರೈಟ್ ರೋಡಲ್ಲಿ ಬಂದರೆ ನಿಮಗೆ ಅಟ್ಟಿ ಲಕ್ಕಮ್ಮ ದೇವಾಲಯ ಸಿಗುತ್ತೆ. ನಿಮಗೆ ಬಸ್ ಸ್ಟ್ಯಾಂಡಿಂದ ಆಟೋ ಫೆಸಿಲಿಟಿ ಕೂಡ ಇರುತ್ತೆ. ಈ ಅಟ್ಟಿ ಲಕ್ಕಮ್ಮ ದೇವಾಲಯದಲ್ಲಿ ಜರುಗುವ ಜಾತ್ರೆ ಭಾರೀ ವೈಭವದಿಂದ ಕೂಡಿರುತ್ತೆ. ಸಾವಿರಾರು ಭಕ್ತರು ಬಂದು ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಬಸವನ ಮೇಲೆ ದೇವಿಯನ್ನು ಅಲಂಕರಿಸಿ ಮೆರವಣಿಗೆ ಹೋಗೋದಂತೂ ಭಾರೀ ಸುಂದರವಾಗಿರುತ್ತೆ. ಭಕ್ತರು ತಮ್ಮ ಕಷ್ಟಗಳನ್ನು ತೀರಿಸಿಕೊಳ್ಳಲು ಈ ಅಟ್ಟಿ ಲಕ್ಕಮ್ಮ ದೇವಸ್ಥಾನಕ್ಕೆ ಬಂದು ದೇವರಿಗೆ ಮೊರೆ ಇಡ್ತಾರೆ. ಅಕ್ಕ ತಂಗಿಯರ ದೇವಸ್ಥಾನ ಇಲ್ಲಿದೆ. ಅಟ್ಟಿ ಲಕ್ಕಮ್ಮನ ದರ್ಶನವಾದ ನಂತರ ನಾವು ಮತ್ತೆ ಯಡಿಯೂರಿಗೆ ಬಂದರೆ ನಮಗೆ ಸಂಜೆ 5 ಗಂಟೆಗೆ ಇಲ್ಲಿಂದ ಬೆಂಗಳೂರಿಗೆ ಹೋಗೋದಕ್ಕೆ ಅಂದರೆ ಯಶವಂತಪುರಕ್ಕೆ ಹೋಗೋದಕ್ಕೆ ಟ್ರೈನ್ ಅವೈಲಬಲ್ ಇರುತ್ತೆ. ಮತ್ತು ಬಸ್ಸಿನಲ್ಲಿ ಪ್ರಯಾಣ ಮಾಡೋಂಗಿದ್ರೆ ನಮಗೆ ಸುಮಾರು ಬಸ್ಸುಗಳ ವ್ಯವಸ್ಥೆ ಇದೆ. ಒಂದೇ ದಿನದಲ್ಲಿ ನಾವು ಈ 3 ದೇವಾಲಯ ಅಂದರೆ ಆದಿಚುಂಚನಗಿರಿ, ಯಡಿಯೂರು ಸಿದ್ಧಲಿಂಗೇಶ್ವರ ಮತ್ತು ಅಟ್ಟಿ ಲಕ್ಕಮ್ಮನನ್ನು ನೋಡಿಕೊಂಡು ಈಗ ವಾಪಸ್ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ನನ್ನ ಈ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ಮರೀದಿರಾ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಗಲೇ ನನ್ನ ಮುಂದಿನ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಜೈ ಹಿಂದ್, ಜೈ ಕರ್ನಾಟಕ.